ಹರಿಣಗಳ ಬೇಟೆಗೆ ಸಿದ್ಧವಾಗಿರುವಂತಹ ಭಾರತದ ಹೆಣ್ಣು ಹುಲಿಗಳು ಮಹಿಳಾ ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾ ವರ್ಸಸ್ ಭಾರತದ ಫೈಟ್ ಇವತ್ತು ನಡೆಯಲಿದೆ. ಮೊದಲ ವಿಶ್ವಕಪ್ ಗೆಲ್ಲೋದಕ್ಕೆ ಎರಡೂ ತಂಡಗಳು ಹಣಾಹಣಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಮೂರನೇ ಬಾರಿಗೆ ವಿಶ್ವಕಪ್ ಫೈನಲ್ ಅನ್ನ ಪ್ರವೇಶ ಮಾಡಿರುವಂತಹ ಭಾರತ ಆದರೆ ಈವರೆಗೂ ವಿಶ್ವಕಪ್ ಗೆದ್ದಿಲ್ಲ. ಈ ಕಾರಣಕ್ಕಾಗಿ ಈ ಬಾರಿ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಭಾರತದ ಮಹಿಳಾ ತಂಡ ಇದೇ ಮೊದಲ ಬಾರಿಗೆ ವಿಶ್ವಕಪ್ ಫೈನಲ್ಗೆ ಹೋದಂತಹ ಆಫ್ರಿಕಾ ವಿರುದ್ಧವಾಗಿ ಇವತ್ತು ನವಿ ಮುಂಬೈನಲ್ಲಿ ಮ್ಯಾಚ್ ಅನ್ನು ಆಡಲಿದೆ. ವಿಶ್ವಕಪ್ ಫೈನಲ್ ಇರೋ ಕಾರಣಕ್ಕಾಗಿ ಬಹಳಷ್ಟು ನಿರೀಕ್ಷೆ, ಅದರಲ್ಲೂ ಸ್ಪೆಷಲಿ ಸ್ಮೃತಿ ಮಂದಾನ ಆಗಿರ್ಬೋದು ಅಥವಾ ಜಮೀಮಾ ಇವರಿಬ್ಬರ ಮೇಲೆ ಇಟ್ಕೊಳ್ಳಲಾಗಿದೆ. ಯಾಕಂದ್ರೆ ಜಮೀಮಾ ಕಳೆದ ಬಾರಿ ನಡೆದಿರ್ತಕ್ಕಂತಹ ಮ್ಯಾಚ್ನಲ್ಲಿ ಬರೋಬ್ಬರಿ 127 ರನ್ಗಳನ್ನು ಹೊಡೆದು ಭಾರತವನ್ನ ಫೈನಲ್ಗೆ ತಂದಿದ್ರು. ಆ ಕಾರಣಕ್ಕಾಗಿ ಈ ಬಾರಿಯೂ ಅವರ ಮೇಲೆ ಬಹಳಷ್ಟು ನಿರೀಕ್ಷೆ ಇದೆ. ಎಲ್ಲರೂ 339 ಟಾರ್ಗೆಟ್ ಹೊಡೆಯಲ್ಲ ಅಂತ ಅನ್ಕೊಂಡಿದ್ರು. ಅದು ಜಮೀಮಾ ರಾಡ್ರಿಗಸ್, ಹರ್ಮನ್ ಪ್ರೀತ್ ಕೌರ್ ಇಬ್ರು ಹೊಡೆದು ಗೆಲ್ಸಿದ್ರು. ಇಂಡಿಯಾನೇ ಗೆಲ್ಲುತ್ತೆ. ಯಾಕೆ? ಅವ್ರ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲ ಚೆನ್ನಾಗಿದೆ. ಹರ್ಮನ್ ಪ್ರೀತ್ ಅವರು ಎಲ್ಲ ಕ್ಯಾಪ್ಟನ್ನು ಚೆನ್ನಾಗಿ ಮಾಡ್ತಾರೆ, ಮತ್ತೆ ಬ್ಯಾಟಿಂಗು ಚೆನ್ನಾಗಿ ಆಡ್ತಾರೆ, ಲೀಡು ಹಂಗೆ ಮಾಡ್ತಾರೆ ಟೀಮ್ನ. ಹಂಗಾಗಿ ಹರ್ಮನ್ ಪ್ರೀತ್. ನನ್ನ ಪ್ರಕಾರ ಇದು ಒಳ್ಳೆ ಚಾಲೆಂಜಿಂಗ್ ಮ್ಯಾಚ್. ಇಲ್ಲಿಂದ ಲೇಡೀಸ್ನ ಕ್ರಿಕೆಟ್ನ ಲೇಸಿ ಮಾಡಲ್ಲ ಇಂಡಿಯನ್ ಟೀಮ್ಗಳಾಗಲಿ, ಬಾಯ್ಸ್ ಗರ್ಲ್ಸ್ ಅಂತಾಗಲಿ. ಬಟ್ ಎಲ್ಲರೂ ನನ್ನ ಪ್ರಕಾರ ಇದು ಒಂದೇ ಕ್ರೀಡೆ ಅಂದರೆ ಲೇಡೀಸ್ ಜೆಂಟ್ಸ್ ಅಂತಲ್ಲ, ಎಲ್ಲ ಒಂದೇ ಅನ್ನೋ ಟೈಮ್ ಈಗ ಬಂದಿದೆ. ಇದು ನಮ್ಮ ಇಂಡಿಯನ್ ಪ್ಲೇಯರ್ ಆಗಿರ್ತಕ್ಕಂಥ ವುಮೆನ್ಸ್ ಕ್ರಿಕೆಟರ್ಸ್ ಅವ್ರು ಮಾಡೇ ತೋರಿಸ್ತಾರೆ. ಈ ಒಂದು ದಾಖಲೆನ ಬರೀತಾರೆ. ಇವತ್ತು ತುಂಬ ಅಗ್ರೆಸಿವ್ ಆಗಿದ್ದಾರೆ ಅವರು. ಇಂಟೆಂಟ್ ಚೆನ್ನಾಗಿದೆ. ಇವತ್ತು ಬ್ಯಾಟ್ಸ್ಮನ್ ಇಂಟೆಂಟ್ಗಳು ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಇಂಡಿಯಾ ಇಸ್ ಒನ್ ಆಫ್ ದ ಬೆಸ್ಟ್ ವರ್ಲ್ಡ್ ಟೀಮಲ್ಲಿ ಇಂಡಿಯಾ ಇಸ್ ಬೆಸ್ಟ್ ಅಂತ ಕಾಣ್ತಿದೆ ಇವತ್ತು. ಆಕ್ಚುಲಿ 25 ಮ್ಯಾಚ್ ಆಡಿದ್ರೆ ಅನ್ಸುತ್ತೆ. ಅದರಲ್ಲಿ ಇಂಡಿಯಾ 20 ಟೈಮ್ಸ್ ಗೆದ್ದಿದೆ, ಸೌತ್ ಆಫ್ರಿಕಾ 12 ಟೈಮ್ಸ್ ಮಾತ್ರ ಗೆದ್ದಿರೋದು. ಸೊ ಅಡ್ವಾಂಟೇಜು ಇಂಡಿಯಾ ಕಡೆನೇ ಇದೆ. ಸೊ ಐ ಥಿಂಕ್